ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ನೀಟ್ ಅಪ್ಡೇಟ್ಗೆ ಸ್ವಾಗತ. ಸೆಕೆಂಡ್ ರೌಂಡ್ ಯಾವಾಗ, ನೀಟ್ ಚಾಯ್ಸ್ ಎಂಟ್ರಿ ಯಾವಾಗ, ಯಾಕೆ ಡಿಲೇ ಆಯಿತು, ಕಾರಣ ಏನು, ವಿದ್ಯಾರ್ಥಿಗಳಿಗೆ ಆತಂಕ ಏನೋ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಪ್ರಾಸೆಸ್ ಕೂಡ ಮುಗಿದು ನೀನು ನಿಮಗೆ ಸೆಕೆಂಡ್ ರೌಂಡ್ ಅನೌನ್ಸ್ಮೆಂಟ್ ಆಗಬೇಕಿತ್ತು. ಬಟ್ ಅನ್ಯೂಶುವಲ್ ಡಿಲೇ ಕೂಡ ಆಗ್ತಾ ಬರ್ತದೆ. ಬಹುಶಃ ವಿದ್ಯಾರ್ಥಿಗಳು ಅನ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ, ಈ ರೀತಿ ಸೆಂಟ್ರಲ್ ಇಂದಾನೆ ಆಗುತ್ತೆ ಅಂತ. ಬಟ್ ಆಗಿದೆ, ಬೇರೆ ಆಪ್ಷನ್ಸ್ ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ಬೇಕಾಗುತ್ತೆ. ಕಾರಣ ಇಷ್ಟೇ ಗೊತ್ತಿರೋ ಹಾಗೆ MCC ಶೆಡ್ಯೂಲ್ ಡಿಲೇ ಆಗ್ತಾ ಇರೋ ಕಾರಣ ನಿಮ್ದು ಆಟೋಮೆಟಿಕಲಿ ಡಿಲೇ ಆಗ್ತಾ ಇದೆ. ನೀಟ್ದು ಪದೇ ಪದೇ ಎಕ್ಸ್ಟೆಂಡ್ ಕೂಡ ಆಗ್ತಿದೆ ಚಾಯ್ಸ್ ಎಂಟ್ರಿ. ಅಲ್ಲಿ MCC ಶೆಡ್ಯೂಲ್ ಬಂದ್ಬಿಟ್ಟು ಕೋರ್ಟ್ ಇಶ್ಯೂಸ್ ಎಲ್ಲ ಆಗಿತ್ತು. ಆ ನಿಟ್ಟಿನಲ್ಲಿ ಅವರು ಪದೇ ಪದೇ ಡಿಲೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ನೀಟ್ ಅವರು ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ. ಈ ಬಾರಿ ಏನೋ CT ಅವ್ರದ್ದು ಪ್ರತ್ಯೇಕ ವೇಳಾಪಟ್ಟಿ ಮಾಡಿ CT ಅವ್ರದ್ದು ಮಾಡಿದ್ರು. ಬಟ್ CT ಅವ್ರದ್ದು ಹೆಂಗೋ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯ್ತು. ಬಟ್ CT ಅವ್ರದ್ದು ಸೆಕೆಂಡ್ ರೌಂಡ್ ಶುರು ಆಗ್ಬೇಕಂದ್ರೆ ಇಲ್ಲಿ ನೀಟ್ದು ಕಂಪ್ಲೀಟ್ ಆಗಿ ಮುಗಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೀಟ್ ಅವ್ರಿಗೆ ಇನ್ನು ಕೂಡ ಚಾಯ್ಸ್ ಎಂಟ್ರಿ ಶುರು ಆಗಿಲ್ಲ ಅಂದ್ರೆ CT ಅವ್ರದ್ದೇ ಲಾಂಗ್ ಡಿಲೇ ಇಷ್ಟಪಡ್ತೀನಿ. ಲಾಂಗ್ ಡಿಲೇ ಆಗುತ್ತೆ ಅಂತ ಹೇಳಿ ಪೇಪರ್ ನಲ್ಲೇ ಕೂಡ ಬಂದಿತ್ತು, ನಾನು ಕೂಡ ಮನೆ ಆಗಿದೆ, ಆರ್ಟಿಕಲ್ಸ್ ಕೂಡ ಬಂದಿತ್ತು ಡಿಲೇ ಆಗುತ್ತೆ ಅಂತ. ಈ ನಿಟ್ಟಿನಲ್ಲಿ ಬೇರೆ ಆಪ್ಷನ್ಸ್ ಇಲ್ಲ, ವಿದ್ಯಾರ್ಥಿಗಳು ವೆಯ್ಟ್ ಕೂಡ ಮಾಡಬೇಕಾಗುತ್ತೆ. ನೀಟ್ ಚಾಯ್ಸ್ ಎಂಟ್ರಿ 14th or 15th ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಕ್ ಆಗೋದಿಲ್ಲ ಇವತ್ತೇ ಆಗುತ್ತೆ ಅಂತ. ಬಿಕಾಸ್ ಅಲ್ಲಿ ಶೆಡ್ಯೂಲ್ ಅನೌನ್ಸ್ಮೆಂಟ್ ಆದ ನಂತರ ಇಲ್ಲಿ KE ಅವರು ಅಪ್ಡೇಟ್ ನ ಕೊಡ್ತಾರೆ. KE ಅಪ್ಡೇಟ್ ನ ನೀವು ವೆಬ್ಸೈಟ್ ಅಲ್ಲಿ ನೋಡಬಹುದು ಅಥವಾ ಟ್ವಿಟರ್ ಅಲ್ಲಿ ನೋಡಿದ್ರೆ ನಿಮಗೆ ಸುಲಭ. ಟ್ವಿಟರ್ ಖಾತೆ, ಎಕ್ಸ್ ಖಾತೆಯಲ್ಲಿ KE ಅವರು ನಿಮಗೆ ಅಪ್ಡೇಟ್ ನ ಕೊಡ್ತಾರೆ. ಏನ್ ಆಯ್ತು ಪ್ರೊಸೆಸ್, ಏನು ಸದ್ಯದ ಮಟ್ಟಿಗೆ ಏನ್ ಬೆಳವಣಿಗೆ ಆಯ್ತು ಅಂತ ಅಲ್ಲೇ ನೀವು ಚೆಕ್ ಮಾಡ್ಕೋಬಹುದು. ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಟ್ಟು 14th, 15th ಇಂದ ಶುರು ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ರೌಂಡ್ ಆಫ್ಟರ್ 20 or 25th ಆರ್ ಅಪ್ ಟು ನೆಕ್ಸ್ಟ್ ಮಂತ್ ವರೆಗೂ ಹೋಗ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡೋದಾದ್ರೆ ಈಗ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಆಗಸ್ಟ್ ಇದೆ, ಸೆಪ್ಟೆಂಬರ್ ಅಲ್ಲೇ ನಿಮಗೆ ಕಾಲೇಜಸ್ಗಳನ್ನ ಶುರು ಮಾಡಬೇಕು ಅಂತ ಪ್ಲಾನ್ ಇತ್ತು. ಬಟ್ ಈಗ ಅಕ್ಟೋಬರ್ಗೆ ಹೋಗ್ಬೋದು ಅಂತ ಇಷ್ಟಪಡ್ತೀನಿ. ನೋಡೋಣ. ಸೆಕೆಂಡ್ ರೌಂಡ್ ನ ನೀವು ಸೆಪ್ಟೆಂಬರ್ 15th ಒಳಗಡೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಮಾಡಿದ್ರೆ 15th ನಂತರ ನಿಮಗೆ ಕಾಲೇಜ್ಗಳನ್ನ ಶುರು ಮಾಡೋ ಸಾಧ್ಯತೆ ಕೂಡ ಇದೆ. ಇಲ್ಲ ಅಂದ್ರೆ ನಿಮಗೆ ಅಕ್ಟೋಬರ್ ವರೆಗೂ ಹೋಗುತ್ತೆ. ಇದು ಅನ್ಯೂಶುವಲ್ ಡಿಲೇ ಆಗೋದು ಇಷ್ಟಪಡ್ತೀನಿ. ಈ ಹಿಂದೆ ಶೆಡ್ಯೂಲ್ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲೇ ನಿಮಗೆ ಶುರು ಮಾಡುವ ಅಂದಾಜು ಹೊಂದಿದ್ರು ಕಾಲೇಜುಗಳನ್ನ. ಬಟ್ ಡಿಲೇ ಆಗ್ತಿರೋ ಬರೋ ಕಾರಣ ಡಿಲೇ ಆಗುತ್ತೆ. ಇಲ್ಲಿ ಅವರು ಫುಲ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮುಗಿಯೋವರೆಗೂ ಕಾಯೋದಿಲ್ಲ, ಆಯ್ತಾ. ಸೆಕೆಂಡ್ ರೌಂಡ್ ಮುಗಿದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಶೆಡ್ಯೂಲ್ ಶುರು ಆಗೋಷ್ಟೊತ್ತಿಗೆ ಕಾಲೇಜುಗಳನ್ನ ಶುರು ಮಾಡಬಹುದು. ಯಾಕಂದ್ರೆ ಸ್ಟಾರ್ಟಿಂಗ್ ನಿಮಗೆ ಟ್ರೈನಿಂಗ್ ಆ ರೀತಿ ಇರುತ್ತೆ, ಟ್ರೈನಿಂಗ್ ಮತ್ತೆ ಕೆಲವೊಂದು ಇರ್ತವೆ. ಆ ನಿಟ್ಟಿನಲ್ಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮುಗಿದವರೆಗೂ ಕಾಯಂಗಿಲ್ಲ. ನೀಟ್ ಅವ್ರಿಗೆಲ್ಲ ಸೆಕೆಂಡ್ ರೌಂಡ್ ಕೂಡ ಇರುತ್ತೆ. ನೀಟ್ ಅವ್ರಿಗೆ ಕಾಸ್ಟ್ ಡೆಪಾಸಿಟ್ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಹೋಗ್ಬೇಕಂದ್ರೆ CT ಅವರು ನೆಕ್ಸ್ಟ್ ಏನ್ ಪ್ರೊಸೀಜರ್ ಏನ್ ಮಾಡ್ಬೇಕು, ಸಾಕಷ್ಟು ಸೀಟ್ಗಳು ಕೂಡ ಫಿಲ್ ಅಪ್ ಆಗಿದ್ದಾವೆ ಅಂತ ಇದ್ದಾರೆ. ಅದನ್ನ ನೀವು ಡಿಸೈಡ್ ಮಾಡಿ ನಂತರ ಅಪ್ಡೇಟ್ ಗಳಿಗೆ ನಮ್ಮನ್ನ ಫಾಲೋ ಮಾಡಿ. ಡೇ ಟು ಡೇ ಅಪ್ಡೇಟ್ ಗಳನ್ನ ಏನಾದ್ರು ಬೆಳವಣಿಗೆಗಳು ಬಂದ್ರೆ ನಾವು ನಿಮಗೆ ಅದನ್ನ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.